ಜಾನಕಿ ಮಾವನವರಾದ ದಶರಥ ಭೂಪಾಲ, ಯಾರಾದರೂ ನನ್ನನ್ನು ಕಾಪಾಡಿ. ನಿಚ್ಚನೆ ದುರಾತ್ಮನೆ ಕಟ್ಟಾರ ಕೂಡ ಹೇಳಿಯೇ, ನಿಚ್ಚನೆ ದುರಾತ್ಮನೆ ಕಟ್ಟಾರ ಕೂಡ ಹೇಳಿಯೇ, ಎಲ್ಲ ಬೇಗ ಎಲ್ಲ ದುರಳ ಕೆಳದಿಯ ಪುರಿಗೆ, ಎಲ್ಲಿ ಬೇಗ ಎಲ್ಲ ದುರಳ ಕೆಳದಿಯ ಪುರಿಗೆ, ನಿಚ್ಚನೆ ದುರಾತ್ಮನೆ ಕಟ್ಟಾರ ಕೂಡ ಹೇಳಿಯೇ, ಪುರಿಗೆ ಪರಪರ ಇಂದ್ರ ಈಗ ನಾನು ಕಳಿಸಿಯ ಪುರಿಗೆ. ಎಲ್ಲ ಚೋರಣ ಪರನಾದ ಜಾನಕಿಯನ್ನು ಬಿಟ್ಟರೆ ಸರಿ, ಇಲ್ಲ ನಿನಗೇನು ಧ್ವಂಸ ಮಾಡಿದನು. ಎಲ್ಲೋ ಪತ್ನಿ, ನೀನು ಯಾರು? ನಾನು ಧೃತರಾಯ ಜಟಾಯು. ಆದರೆ ನೀನು ಬಂದ ಕಾರಣ ಏನು? ನೀನು ಲೋಕಮಾತೆಯನ್ನು ಬಿಟ್ಟರೆ ಸರಿ, ಇಲ್ಲವಾದರೆ ನಿನ್ನ ಯಾಪುರಿಗೆ ಕರೆಸಿವೆನು. ಆಹಾ, ಇವನೊಡನೆ ಮಾತನಾಡಿ ಕಾಲ ಕಳೆಯೋದು ಇದು ಸಮಯವಲ್ಲ. ಎಲ್ಲೋ ಪತ್ನಿ, ನಿನ್ನ ಪ್ರಾಣ ಯಾವಾಗದಲ್ಲಿರುವುದು? ನಿನ್ನ ಪ್ರಾಣ ಯಾವಾಗದಲ್ಲಿರುವುದು? ಇದೋ ನನ್ನ ಎಡಕಲ್ಲಿ ಬೆಟ್ಟದಲ್ಲಿರುವುದು, ರೆಕ್ಕಲಿರುವುದು. ಛೇ ಮೂರ್ಖ! ಅಯ್ಯೋ, ನನಗೆ ಸಹಾಯ ಮಾಡಲು ಬಂದ ಪಕ್ಷಿರಾಜನು ವೃತ್ತಿ ಹೊಂದಿದನಲ್ಲವೇ? ಅಯ್ಯೋ, ಎಲೈ ಪಕ್ಷಿರಾಜನೇ, ನನ್ನ ನಿಜ ವೃತ್ತಾಂತವನ್ನು ಶ್ರೀರಾಮಚಂದ್ರನಿಗೆ ತಿಳಿಸುವ ತನಕ ನಿನಗೆ ಮರಣವು ಉಂಟಾಗದೇ ಇರಲಿ. ಇದೇ ನನ್ನ ವರಪ್ರಧಾನವು. ಜಾನಕಿ! ಅಡವಿಯ ಮೃಗ ಗೋಚರವೆನಗೆ ಹಣುವಾಗಿಹುದು. ಅಡಿಯಿಡಲಾರನು ಮುಂದೆ, ಅಡಿಯಿಡಲಾರನು ಮುಂದೆ, ಕೇಡೊಂದು ನಮಗೆ ಕಾಂಸಮದಿಪುದು. ಇದೇನಿದು? ಈ ರೀತಿಯಾಗಿ ಅಪಶಕುನವು ತೋರುತ್ತಿರುವುದಲ್ಲ. ಏನಿದು
ಏನಿದ ಪಾಶಕುನ ಕಾಂಬೇನಿ ಫಲವಿದೋ ಏನಿದ ಪಾಶಕುನ ಕಾಂಬೇನಿ ಫಲವಿದೋ ದೀನ ಧನುಜ ಧ್ವನಿಯ ಕೇಳಿ ದೀನ ಧನುಜ ಧ್ವನಿಯ ಕೇಳಿ ಜಾನಕಿ ಏನಂದಳೋ ಮಾನಿತಾಳ ಸಾನನಾದ ಮಾನಿತಾಳ ಸಾನನಾದ ಏನು ಗೈದನೋ ಏನಿದ ಪಾಶಕುನ ಕಾಮೇನಿ ಫಲವಿದೋ ಇದೇನಿದು ಈ ರೀತಿಯಾಗಿ ಅಪಶಕನೂ ತೋರುತ್ತಿರುವುದಲ್ಲ ಇದೇನು ಇದೇನು ಲಕ್ಷ್ಮಣನು ಓರ್ವನೇ ಬರುತ್ತಿರುವನು ಲಕ್ಷ್ಮಣನು ಓರ್ವನೇ ಬರುತ್ತಿರುವನಲ್ಲ ಲಕ್ಷ್ಮಣ ಪರ್ಣಶಾಲೆಯಲ್ಲಿ ಜಾನಕಿ ಓರ್ವಳನ್ನೇ ಬಿಟ್ಟು ಏತಕ್ಕೆ ಬಂದೆ ಮಣ್ಣಿಸಾಗ್ರಜ ಅಪರಾಧವ ರಾಮಚಂದ್ರ ದೇವನೇ ಮಣ್ಣಿಸಾಗ್ರಜ ಅಪರಾಧವ ರಾಮಚಂದ್ರ ದೇವನೇ ಜನನಿ ನೋಡಿದ ಕಠಿಣ ವಾಕ್ಯವ ಜನನಿ ನೋಡಿದ ಕಠಿಣ ವಾಕ್ಯವ ಹೃದಯ ವೇದನೆ ತಾಳಲಾರೆ ಮಣ್ಣಿಸಾಗ್ರಜ ಅಪರಾಧವ ರಾಮಚಂದ್ರ ದೇವನೇ ನಿಮ್ಮ ಆಜ್ಞೆಯು ಮೀರಿ ಬಂದೆನೋ ಕರುಣೆ ತೋರಿ ಕಾಯಬೇಕ ಮಣ್ಣಿಸಾಗ್ರಜ ಅಪರಾಧವ ರಾಮಚಂದ್ರ ದೇವನೇ ಅಗ್ರಜ ತಮ್ಮಂತ ಮಾತೆಯನ್ನು ಕೂಗಿದ ರಾಕ್ಷಸನು ದೀನಧ್ವನಿ ಕೇಳಿ ಕಳವಳಪಟ್ಟು ನಾನು ಎಷ್ಟು ನಿವೇದಿಸಿದರು ಅದು ರಾಮನ ದೀನಧ್ವನಿಯಲ್ಲೆಂದು ಎಷ್ಟು ಒಡಂಬರಿಸಿದರು ನನ್ನ ಮಾತೆಯನ್ನು ಕಠಿಣ ವಾಕ್ಯಗಳಿಂದ ಕೂಗಿದ ಕಠಿಣ ವಾಕ್ಯಗಳಿಂದ ಅದು ರಾಮನ ದೀನಧ್ವನಿಯೆಂದು ಎಷ್ಟು ಒಡಂಬರಿಸಿದರು ಅಗ್ರಜ ತಮ್ಮ ಮಾತೆಯನ್ನು ಕೇಳದೆ ಸರ್ವ ಅಪರಾಧಕ್ಕೆ ಮನ್ನಿಸಬೇಕು ಶಾಂತನಾಗಬೇಕು ಅಗ್ರಜ ಲಕ್ಷ್ಮಣ ಸ್ತ್ರೀಯರು ಕಠಿಣಾತ್ಮರು ಚಪಲ ಚಿತ್ತರೆಂಬ ವಿಚಾರವನ್ನು ಅರಿಯದೆ ಜಾನಕಿ ಓರ್ವಳನ್ನೇ ಪರ್ಣಶಾಲೆಯಲ್ಲಿ ಬಿಟ್ಟು ಬಂದೆಯ ನಡೆ ಪರ್ಣಶಾಲೆಯಲ್ಲಿ ಜಾನಕಿಯನ್ನು ನೋಡೋಣ ಜಾನಕಿ ಸೀತಾ ಮನೋಹರೇ ಎಲ್ಲಿರುವೆ ಲಕ್ಷ್ಮಣ ಪರ್ಣಶಾಲೆಯಲ್ಲಿ ಜಾನಕಿ ಕಾಣುತ್ತಿಲ್ಲ ಆ ಗೋದಾವರಿ ಪ್ರಾಂತದಲ್ಲಿರುವಳೇನು ಹೋಗಿ ನೋಡು ಹಾಗಾದ್ರೆ ಆಗಲಿ ಅಗ್ರಜ ಆ ವಿಧಿ ಈ ವಿಧಿ ಏನು ಮಾಡಲಿ ನಾನು ಅಮ್ಮ ಜನನೇ ಅಮ್ಮ ಘೋರ ಕಾಡುನಲ್ಲಿ ಎಲ್ಲಿ ಹುಡುಕಲಿ ಅಮ್ಮ ಜನನೇ ಜನನೇ ಅಮ್ಮ ಆ ವಿಧಿ ಈ ವಿಧಿ ಏನು ಮಾಡಲಿ ನಾನು ಅಮ್ಮ
ಅಗ್ರಜ ಆ ಗೋದಾವರಿ ನದಿ ಆ ಗೋದಾವರಿ ತೀರವಲ್ಲ ಹುಡುಗಿದೀನು ಮಾತೆಯು ಕಾಣದಿರೋದೆ ಲಕ್ಷ್ಮಣ, ಅಗ್ರಜ. ಹಾಗಾದರೆ ಯಾವ ಕ್ರೂರ ಮೃಗಗಳೇನಾದರೂ ನನ್ನ ಜಾನಕಿಯನ್ನು ಕೊಂದಿರಬಹುದೇ? ಹಾಗೇ ಆಗಲಿ ಅಗ್ರಜ. ಅಗ್ರಜ, ಆಗಿದ್ದ ಪಕ್ಷದಲ್ಲಿ ರಕ್ತ ಗುರುತು ಕಾಣದಿರೋದೆ ನಿಜವೇ ಲಕ್ಷ್ಮಣ? ಯಾರೋ ರಾಕ್ಷಸರು ನನ್ನ ಜಾನಕಿಯನ್ನು ಅಪಹರಿಸಿಕೊಂಡು ಹೋದಂತಿದೆ. ಅದು ನಿಜವೇ ಆದರೆ ನನ್ನ ಗತಿಯೇನು? ಹಾ ಜಾನಕಿ, ರಾಮದೊಳೋ ನಿನ್ನ ರಾಮದೊಳೋ ನಿನ್ನ ಆರೋಕಗೈದರೇನೋ ರಾಮದೊಳೋ ನಿನ್ನ ಕ್ರೂರ ಮೃಗಗಳ ನಿನ್ನ ಚಿರಿ ಕೊಂದವೇನೋ ಕ್ರೂರ ಮೃಗಗಳ ನಿನ್ನ ಚಿರಿ ಕೊಂದವೇನೋ ರಾಮದೊಳೋ ನಿನ್ನ ಜಾನಕಿ ಮನೋಹರೆ. ಅಯ್ಯೋ ಎನ್ನಯ್ಯ ಕಾಂತೆ, ಅಯ್ಯೋ ನೀನೆಲ್ಲಿರುವೆಯೋ? ಅಯ್ಯೋ ಎನ್ನಯ್ಯ ಕಾಂತೆ, ಅಯ್ಯೋ ನೀನೆಲ್ಲಿರುವೆಯೋ? ಅಯ್ಯೇ ದಾಟಿಯ ನಿನ್ನ ಅಯ್ಯೇ ದಾಟಿಯ ನಿನ್ನ ನೋಯ ಪಡಿಸಿದರೇನೋ ರಾಮದೊಳೋ ನಿನ್ನ ಜಾನಕಿ ಮನೋಹರೆ, ಎಲ್ಲಿರುವೆ? ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಆಡಬಾರದೆ? ಎಲೆ ವೃಕ್ಷಗಳಿರ, ಪಕ್ಷಿಗಳಿರ, ಏಕೆ ನನ್ನ ಜಾನಕಿಯನ್ನು ಮನೆ ಮಾಡಿಸಿಕೊಂಡಿರುವಿರಿ? ಎಲ್ಲಿಗೆ ವಲ್ಲಭೆ ಬಲ್ಲವಾದನಾದರೆ ಎಲ್ಲಿಗೆ ಪರ್ಣಶಾಲೆ ಶೂನ್ಯವಾಯ್ತೇ ಆಕಾಂತ ಸೀತೆ ಪರ್ಣಶಾಲೆ ಶೂನ್ಯವಾಯ್ತೇ ಆಕಾಂತ ಸೀತೆ ಸುವನಸಿ ಜಾನಕಿ ಹಸುವನಾರು ಗೈದರು ಎಲ್ಲಿಗೆ ವಲ್ಲಭೆ
ಶೂರ್ಪನಖಿಯೋ ವೈರಿಯಾಗಿಯ ಮಗೆ ಘೋರ ಶೂರ್ಪನಖಿಯೋ ವೈರಿಯಾಗಿಯ ಮಗೆ ಈ ರೀತಿ ವಂಚಿಸಿ ನೀರಲ್ಲಿ ನಗಲಿಸಿದರೋ ಎಲ್ಲಿಗೆ ವಲ್ಲಭೆ ಬಲ್ಲವಾದನಾದರೆ ಎಲ್ಲಿಗೆ ಆ ಜಾನಕಿ ಜಾನಕಿ ನಿನ್ನ ನಗಲುತೆ ಜಗದೊಳು ನಾ ಜೀವಿಪದೆಂತೋ ಜನಕ ಸುತ ಜಾನಕಿ ಭೂಗರ್ಭಜಾತೆ ಭುವನೇಕ ಸೀತೆಯ ಭೂಗರ್ಭಜಾತೆ ಭುವನೇಕ ಸೀತೆಯ ಏ ಪ್ರಾಣವಲ್ಲವೇ ನಾನೆಂತು ಜೀವಿಸಲಿನ ಜಾನಕಿ 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 ಜೋಡಿಸ್ರಿ ಅಲ್ಲಿ. ಹನುಜ ಲಕ್ಷ್ಮಣ ಅಗ್ರಜ ಜಾನಕಿ ಅನುರಾಗದಿಂದ ಜಾನಕಿ ಅನುರಾಗದಿಂದ ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಆಡಬಾರದೆ. ಎಲ್ಲಿರುವೆ ಜಾನಕಿ, ಎಲ್ಲಿರುವೆ? ವಿಧಿಯೇ ನನಗೆ ಪತ್ರ ಹಾ ವಿಧಿಯೇ, ನನಗೆ ಪ್ರತ್ಯುತ್ತರವನ್ನು ನೀಡುವವರು ಯಾರೂ ಇಲ್ಲವಲ್ಲ. ಬಿಡು ಬಿಡು ಸೀತೆಯ ಅಗ್ರಜ, ಬಿಡು ಬಿಡು ಸೀತೆಯ ಅಗ್ರಜ, ಆಪತ್ಕಾಲದಲ್ಲಿ ಧೈರ್ಯವನ್ನು ಬಿಡಬಾರದು ಅಗ್ರಜ. ಅಗ್ರಜ ಆಪತ್ಕಾಲದಲ್ಲಿ ಧೈರ್ಯವನ್ನು ಬಿಡಬಾರದು ಎಲ್ಲಿರುವೆ? ಅಗ್ರಜ. ಅಗ್ರಜ 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 ಆಪತ್ಕಾಲದಲ್ಲಿ ಧೈರ್ಯವನ್ನು ಬಿಡಬಾರದು. ಶಾಂತನಾಗು ಅಗ್ರಜ. ಮಮ ಪ್ರಿಯನಗಲಿ ಪೋದೆ ಮಮ ಪ್ರಿಯನಗಲಿ ಪೋದೆ ಜಗದೋಳು ತೋರೆ ಪ್ರೇಮ ಮಮ ಪ್ರಿಯನಗಲಿ
ಆ ಪ್ರಿಯೇ ಬಂದು ಪ್ರೇಮ ತಾಂಬೆ ಜಗದೋಳು ತೋರೆ ಪ್ರೇಮ ಮಮ ಪ್ರಿಯೆ ನಗಲಿ ಹೋದೆ ಜಗದೋಳು ತೋರೆ ಪ್ರೇಮ ಮಮ ಪ್ರಿಯೆ ನಗಲಿ ಹೋದೆ. ಹನುಜ ಲಕ್ಷ್ಮಣ, ನಾನು ಸತ್ಯಚಕ್ರನಾಗಿ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿಕೊಂಡಿರುವಾಗ ಯಾರೋ ರಾಕ್ಷಸರು ನನ್ನ ಜಾನಕಿಯನ್ನು ಅಪಹರಿಸಿಕೊಂಡು ಹೋಗಿರುವಂಥದ್ದೇ. ಇದನ್ನು ನೋಡಿಕೊಂಡು ಆ ದೇವತೆಗಳೆಲ್ಲರೂ ಸುಮ್ಮನಿದ್ದರೆ, ಈಗಲಾದರೂ ನನ್ನ ಜಾನಕಿಯನ್ನು ನನಗೆ ತೋರಿಸಿದರೆ ಸಮ, ಇಲ್ಲವಾದರೆ ಈ ಪ್ರಪಂಚವನ್ನೇ ದಹಿಸಿ ಬಿಡುವೆನು. ಹಾಗ್ರಾಜ, ಶಾಂತನಾಗು. ಯಾರೋ ರಾಕ್ಷಸನ ಮಾಡಿದ ಅಪರಾಧಕ್ಕೆ ಈ ಪ್ರಪಂಚನೇ ಜಯಿಸಿ ಪಾಪಕ್ಕೆ ಗುರಿಯಾಗಬೇಡ. ಶಾಂತನಾಗು ಹಾಗ್ರಾಜ. ಅದೋ ರಾಕ್ಷಸ ಮಾತೆಯನ್ನು ಕದ್ದ ರಾಕ್ಷಸನು ಇಲ್ಲೇ ಬಿದ್ದಿರೋನು. ಇಲ್ಲೇ ಬಿದ್ದಿರೋನು. ಎಲ್ಲಿ? ಅದೋ ಇಲ್ಲೇ ಬಿದ್ದಿರೋನು. ರಾಮಚಂದ್ರ ರಾಮಚಂದ್ರ ಪ್ರಭುವೇ, ನಾನು ಮಾಯವಾದ ರಕ್ಕಸನಲ್ಲ. ನಿಮ್ಮ ತಂದೆಗೆ ಪ್ರಿಯಮಿತ್ರನಾದ ಜಟಾಯು ಲಂಕಾಧಿಪತಿಯಾದ ರಾವಣ ಸಾರ್ವಭೌಮನು ನಿಮ್ಮ ಧರ್ಮಪತಿಯನ್ನು ಅಪಹರಿಸಿಕೊಂಡು ಹೋಗುವಾಗ ನಾನು ತಡೆಯಲು ನನ್ನ ಮೋಸದಿಂದ ಕೊಂದನು. ಈ ವಿಷಯವನ್ನು ನಿಮಗೆ ತಿಳಿಸುವವರೆಗೂ ನಾನು ಪ್ರಾಣದಿಂದ ಇದ್ದೆನು, ಇನ್ನು ಪ್ರಾಣದಿಂದ ಇರಲಾರನು. ಈ ಸಮೀಪದಲ್ಲಿ ಋಷ್ಮಿಕ ಪರ್ವತದಲ್ಲಿ ಸುಗ್ರೀವೆಂಬ ಅರಸನಿರುವನು. ಅವನಲ್ಲಿ ನಿಮ್ಮ ಸ್ನೇಹವನ್ನು ಬೆಳೆಸಿದರೆ ನಿಮ್ಮ ಕಾರ್ಯವು ಕೈಗೂಡುವುದು. ಹಾ ರಾಮಚಂದ್ರ. ಅಯ್ಯೋ, ನನ್ನ ತಂದೆಗೆ ಪ್ರಿಯಮಿತ್ರನಾದ ಜಟಾಯು ಸಹ ಮರಣ ಹೊಂದಿದನಲ್ಲ. ನಮಗೆ ಸಹಾಯ ಹಸ್ತ ಮಾಡಲು ಬಂದ ಜಟಾಯು ಸಹ ಮರಣ ಹೊಂದಿದನು. ಅಯ್ಯೋ ವಿಧಿಯೇ, ಈ ಪ್ರಪಂಚದಲ್ಲಿ ನನಗಿಂತ ದೌರ್ಭಾಗ್ಯವಂತರು ಯಾರೂ ಇಲ್ಲವಲ್ಲ. ಲಕ್ಷ್ಮಣ, ನಮ್ಮ ತಂದೆಯ ಪ್ರಿಯ ಮಿತ್ರನಾದ ಈ ಜಟಾಯುಗೆ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿ ಮುಂದೆ ಸಾಗೋಣ. ಅಗ್ರಜ, ಈ ಸರೋವರ ಯಾವುದು? ಹನುಜ, ಇದೇ ಪಂಪಾ ಸರೋವರು. ಅಲ್ಲಿ ಕಾಣುವುದೇ ಋಷಿಮುಖ ಪರ್ವತವು. ನಾವಲ್ಲಿಗೆ ಪ್ರಯಾಣವನ್ನು ಮಾಡೋಣ. ನಾಡಿ ಪರ್ವತ ಶಿಖರ ಕೇರುವರೆ, ಯಾರೋ ತೋರುವ ಇರುವರು ನೋಡಿ ಪರ್ವತ ಶಿಖರ ಕೇರುವರೆ, ಸಾರಿ ಬರುವರೈ ಎಮ್ಮೊಳಿಗೆ, ಸಾರಿ ಬರುವರೈ ಎಮ್ಮೊಳಿಗೆ, ವೀರನಂತೆ ಬೇಲಿವನುಡಿಗೆ, ಬಾರಿ ಬಾರಿ ಗೌತರಣೆಯ ಸ್ಮರಿಸಿದ ಮರುಕತೆ ಮೊರಳ ಕೂತಳೆ ಹರೇ, ಬಾರಿ ಬಾರಿ ಗೌತರಣೆಯ ಸ್ಮರಿಸಿದ ಮರುಕತೆ ಮೊರಳ ಕೂತಳೆ ಹರೇ, ಯಾರೋ ತೋರುವ ಇರುವರು ನೋಡಿ ಪರ್ವತ ಶಿಖರ ಕೇರುವರೆ, ಪರ್ವತ ಶಿಖರ ಕೇರುವರೆ. ಆಂಜನೇಯನೇ, ಆಂಜನೇಯನೇ, ಹತ್ತು ನೋಡು, ಯಾರೋ ವಲಯ ಪಕ್ಷೆಯಿಂದ ನಮ್ಮನ್ನು ಸಮರಿಸಲು ಬರ್ತಿರುವರು. ಹೊಡಿಯೇನೆ, ಹೆದರಬೇಡ, ನಾನು ಹೋಗಿ ಅವರು ವೃತ್ತಾಂತವನ್ನು ವಿಚಾರಿಸಿಕೊಂಡು ಬರುವೆನು. ಲಕ್ಷ್ಮಣ, ನಾವು ಇಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಹೊಂದೋಣ. ಜಾನಕಿ,
ಪೋದೆಯೋ ಮನೋಹರ ನೀನೆಲ್ಲಿಗೆ ಪೋದೆಯೋ ನೀನೆಲ್ಲಿಗೆ ಪೋದೆಯೋ ಮನೋಹರ ನೀನೆಲ್ಲಿಗೆ ಪೋದೆಯೋ ಮನದ ಮೃಗ ಬೆಂಬಿಡದೆ ಪೋದೆ ಜಾನಕಿ ಮನದ ಮೃಗ ಬೆಂಬಿಡದೆ ಪೋದೆ ಅಂಬುಜನಯನೊಳೆ ಜಗದೊಳು ಜೀವಿಪೆ ಅಂಬುಜನಯನಳೆ ಜಗದೊಳು ಜೀವಿಪೆ ನೀನೆಲ್ಲಿಗೆ ಪೋದೆಯೋ ಮನೋಹರ ನೀನೆಲ್ಲಿಗೆ ಪೋದೆಯೋ ಕಾನನ ಮಧ್ಯದಲ್ಲಿ ಜಾನಕಿ ಓರ್ವಳೆ ಕಾನನ ಮಧ್ಯದಲ್ಲಿ ಜಾನಕಿ ಓರ್ವಳೆ ನಿನ್ನನ್ನು ಅಗಲಿ ನಾನು ಜಗದೊಳು ಜೀವಿಪೆ ನಿನ್ನನ್ನು ಅಗಲಿ ನಾನು ಜಗದೊಳು ಜೀವಿಪೆ ನೀನೆಲ್ಲಿಗೆ ಪೋದೆಯೋ ಮನೋಹರ ನೀನೆಲ್ಲಿಗೆ ಪೋದೆಯೋ ಆ ನೀನೆಲ್ಲಿಗೆ ಪೋದೆಯೋ ಮನೋಹರ ನೀನೆಲ್ಲಿಗೆ ಪೋದೆಯೋ ಕಾನನ ಮಧ್ಯದಲ್ಲಿ ಜಾನಕಿ ಓರ್ವಳೆ ಕಾನನ ಮಧ್ಯದಲ್ಲಿ ಜಾನಕಿ ಓರ್ವಳೆ ನಿನ್ನನ್ನು ಅಗಲಿ ನಾನು ಜಗದೊಳು ಜೀವಿಪೆ ನಿನ್ನನ್ನು ಅಗಲಿ ನಾನು ಜಗದೊಳು ಜೀವಿಪೆ ನೀನೆಲ್ಲಿಗೆ ಪೋದೆಯೋ ಮನೋಹರ ನೀನೆಲ್ಲಿಗೆ ಪೋದೆಯೋ ಆ ಅನುಜ ಲಕ್ಷ್ಮಣ, ಅಗ್ರಜ, ಅಲ್ಲಿ ಬರುತ್ತಿರುವ ವಾನರೋತ್ತಮನ ಕರ್ಣ ಕುಂಡಲಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಾಣುತ್ತಿರುವುದಲ್ಲ? ಅಗ್ರಜ ಅಗ್ರಜ ನಿಜ. ಅಗ್ರಜ ನಿಜ. ಬಹಳ ಪ್ರಕಾಶಮಾನವಾಗಿ ಕಾಣುವುದು. ಪ್ರಕಾಶಮಾನವಾಗಿ ಕಾಣುವುದು. ಇಂದೀವರ ನುಡಿಯ ದೂರದಲ್ಲಿ
ದೂರದಲ್ಲಿ ಇಂದೀವರ ನುಡಿಯ ದೂರದಲ್ಲಿ ಸಂದೇಹ ಉಂಟಾಯಿತೆ ಎನ್ನಂ ತಾಯೇ ಮುನ್ನೊಂದು ನುಡಿ ನುಡಿಪೇಂದ ಮುನ್ನೊಂದು ನುಡಿ ನುಡಿಪೇಂದ ಮುನ್ನೊಂದು ನುಡಿ ನುಡಿಪೇಂದ ಕರಿಬರದ ಸಿಹಿ ಹರಸನಲಾಲಂ ತಾಯೇ ಎನ್ನಂ ರಚಿಸಲು ದೊರೆ ಬಂದ ಎನ್ನಂ ರಚಿಸಲು ದೊರೆ ಬಂದ ಎನ್ನಂ ರಚಿಸಲು ದೊರೆ ಬಂದ ಚಿಂತಾ ಕಾಯುವುದು ಎನ್ನಕ್ಕೆ ತಾಯೇ ಆಹಾ, ನಾನು ನಮ್ಮ ಜನಿನಿಯಾದ ಅಂಜನಾದೇವಿಯನ್ನು ಹೋಗಿ ಅಮ್ಮ ನನ್ನ ಪೋಷಕರು ಯಾರೆಂದು ಕೇಳಿದಾಗ, ಮಗು ನಿನ್ನ ಕರ್ಣದಲ್ಲಿರುವ ಕರ್ಣಕುಂಡಾಳಗಳನ್ನು ನೋಡಿ ಯಾರು ಪ್ರೀತಿಸುವರು ಅವರೇ ನಿನ್ನ ಪೋಷಕರೆಂದು ಹೇಳಿದರು. ಈ ಮಹಾತ್ಮರು ನನ್ನ ಕರ್ಣದಲ್ಲಿರುವ ಕರ್ಣಕುಂಡಗಳನ್ನು ನೋಡಿ ಸಂತೋಷ ಪಟ್ಟಿರುವರು. ಇವರೇ ನನ್ನ ಮಹಾತ್ಮರೆಂಬುದರಲ್ಲಿ ಸಂದೇಹವೇ ಇಲ್ಲ. ಮಹಾತ್ಮರಿಗೆ ನಮಸ್ಕರಿಸುವೆನು. ಮಹಾತ್ಮರೇ, ತಮ್ಮ ಪಾವನವಾದ ನಾಮ ದೇವೆಯನ್ನು ದಯವಿಟ್ಟು ತಿಳಿಸಬೇಕು. ವಾನರೋತ್ತಮನೇ, ನಿನಗೆ ಮಂಗಳವಾಗಲಿ. ನಾವು ಕೋಶಲಾಧಿಪತಿಯಾದ ದಶರಥ ರಾಜನ ಪುತ್ರರು. ನನ್ನನ್ನು ರಾಮ, ಈತನನ್ನು ಲಕ್ಷ್ಮಣ ಎಂದು ಕರೆಯ. ರಾಮ, ರಾಮಚಂದಿರ. ನೋಡಿದೆ ರಾಮನ ರಾಮಚಂದ್ರನ, ನೋಡಿದೆ ರಾಮನ, ನೋಡಿದೆ ರಾಮನ ರಘುರಾಮಚಂದ್ರನ, ನೋಡಿದೆ ರಾಮ, ನೋಡಿದೆ ರಾಮ. ರಾಮ ಜಲಜಾಪ ಜಾತ್ರಣ, ಜಲಜಾಪ ನೇತ್ರಣ. ರಾಮ ರಾಮ ಜಲಜಾಪ ಜಾತ್ರಣ, ಜಲಜಾಪ ನೇತ್ರಣ. ರಾಮ ವಿಲಹೀನ ಸಂಪೂರ್ಣ ಹಿಜೋ ಆಸ್ತನ. ರಾಮ ರಾಮ ವಿಲಹೀನ ಸಂಪೂರ್ಣ ಹಿಜೋ ಆಸ್ತನ. ರಾಮ ರಾಮ ಮುನಿಜನ ಪ್ರೇಮನ ಗಣ ಪುಣ್ಯ. ರಾಮ
ಮನ್ಮದ ಪಿತನ ರಾಮ ರಾಮ ಮನಕೂಲ ದೊರೆ ಸ್ವಾಮಿ ಮನ್ಮದ ಪಿತನ ರಾಮ ರಾಮ ಮುನಿಜನ ಪ್ರೇಮನ ಗಣ ಪುಣ್ಯ ರಾಮನ ರಾಮ ಮುನಿಜನ ಪ್ರೇಮನ ಗಣ ಪುಣ್ಯ ರಾಮನ ಮನಕೂಲ ದೊರೆ ಸ್ವಾಮಿ ಮನ್ಮದ ಪಿತನ ರಾಮ ಸ್ವಾಮಿ ಮನ್ಮದ ಪಿತನ ರಾಮ ರಾಮ ನೋಡಿದೆ ರಾಮ. ಆಹಾ, ಇದೇ ಶುದ್ಧಿನವಾದರಿಂದ ನನ್ನ ರಚಕನಾದ ಶ್ರೀ ರಾಮಚಂದ್ರ ದೇವರನ್ನು ಕಂಡು ನಾನು ಧನ್ಯನಾದೆನು. ನನ್ನ ಜನ್ಮವು ಪಾವನವಾಯಿತು. ಪ್ರಭುವರ ಈ ಘೋರರಣ್ಯದಲ್ಲಿ ಒಂಟಿಯರಾಗಿ ಸಂಚರಿಸಲು ಕಾರಣವೇನು? ವಾನರೋತ್ತಮನೇ, ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ಈ ಅರಣ್ಯಕ್ಕೆ ಬಂದಿರುವೆವು. ನಾವಿಲ್ಲದ ಸಮಯದಲ್ಲಿ ಆ ನೀಚನಾದ ರಾವಣನು ನನ್ನ ಧರ್ಮಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವನು. ಈ ವಿಚಾರವನ್ನು ಪಕ್ಷಿರಾಜನಾದ ಜಟಾಯುವಿಂದ ತಿಳಿದು ಬಂದಿತು. ಸೀತಾನ್ವೇಷಣ ಕಾರ್ಯದಲ್ಲಿ ಈ ಮಾರ್ಗವಾಗಿ ಬಂದೆವು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ರಾಮಚಂದ್ರಮೂರ್ತಿಯೇ, ನಾನು ವಾಯುನಿಂದ ಅಂಜನಾದೇವಿ ಗರ್ಭದಲ್ಲಿ ಜನಿಸಿದೆನು. ನನ್ನನ್ನು ಆಂಜನೇಯ ಎಂಬುವರು. ಈ ಋಷಿಮಿಕ ಪರ್ವತದಲ್ಲಿ ನನ್ನ ಒಡೆಯನಾದ ಶುಗ್ರೀವನು ವಾಸ ಮಾಡಿಕೊಂಡಿರುವನು. ಶುಗ್ರೀವನನ್ನು ಅವರ ಅಣ್ಣನಾದ ವಾಲಿಯು ರಾಜಭ್ರಷ್ಟನಾಗಿ ಮಾಡಿಕೊಂಡಿರುವನು. ಅವರ ಪತ್ನಿಯಾದ ರುಮಾಲಿಯನ್ನು ಆಕ್ರಮಿಸಿಕೊಂಡಿರುವನು. ಅವರಲ್ಲಿ ಸ್ನೇಹವನ್ನು ಬೆಳೆಸಿದರೆ ನಿಮ್ಮ ಕಾರ್ಯವು ಕೈಗೂಡುವುದು. ಏನು? ಸುಗ್ರೀವನ ಪತ್ನಿಯನ್ನು ವಾಲಿ ಆಕ್ರಮಿಸಿಕೊಂಡಿರುವನಿ? ಅವನೆಂತ ಭ್ರಾತೃದ್ರೋಹಿ. ಹನುಮ, ನಡಿ, ಈಗಲೇ ಸುಗ್ರೀವನ ಬಳಿಗೆ ಹೋಗೋಣ. ಲಕ್ಷ್ಮಣ, ನಡಿ, ಸುಗ್ರೀವನ ಬಳಿಗೆ ಹೋಗೋಣ. ಹೊಡೆಯನೆ ಹೊಡೆಯನೆ, ಇವರೇ ಕೋಸಲಾಧಿಪತಿಯಾದ ದಶರಥ ರಾಜನ ಪುತ್ರರು. ಇವರನ್ನ ರಾಮ ಲಕ್ಷ್ಮಣ ಎಂಬ ಕರೆಯುವರು. ಇವರಲ್ಲಿ ಸ್ನೇಹವನ್ನು ಬೆಳೆಸಿದರೆ ನಿಮ್ಮ ಕಾರ್ಯವು ಕೈಗೂಡುವುದು. ರಾಮಭದ್ರನಿಗೆ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ರಾಮಚಂದ್ರಮೂರ್ತಿಯೇ, ನಮ್ಮ ಅಣ್ಣನಾದ ವಾಲಿಯು ಅಮಿತ ಪರಾಕ್ರಮಿಯು. ಆದ್ದರಿಂದ ಇಲ್ಲಿ ಕಾಣುವ ದುಂಗಿವಿ ಕಳೆಬಾರವನ್ನು ನಿಮ್ಮ ಪಾದದಿಂದ ಚಿಮ್ಮಿದರೆ ನಾನು ಧೈರ್ಯದಿಂದ ಯುದ್ಧಕ್ಕೆ ಹೋಗುವೆನು. ಹಾಗೇ ಆಗಲಿ. ಎಲ್ಲ ವಾಲಿ, ಯುದ್ಧಕ್ಕೆ ಬಾರೋ. ಬಂದೆ. ಅಣ್ಣನೇ ಅರಿಯದ ಮಾಡಿದ ನನ್ನ ಸರ್ವ ಅಪರಾಧವನ್ನು ಮನ್ನಿಸಬೇಕು. ಹೇಳೋ ಬೇಷ್ಟನೆ ಇಲ್ಲ ಬಸ್ಟೇ ತಮ್ಮ ನಮ್ಮ ವಾಚಿನಿಂದ ಸುಮ್ಮನೆ ಬಿಟ್ಟೆ ನಾನು. ಇನ್ನ ಜಾಗತಿನ ಏನಾಗು. ಆಂಜನೇಯನೇ ಆ ರಾಜಕುಮಾರ ಸವಸವ ಸಾಕು. ಅವರನ್ನು ಬಂದದೇರೆಯೇ ಕಳಿಸಿಬಿಡಿ. ಹೊಡೆಯನೆ ಹೆದರಬೇಡ. ಇದು ರಾಮಚಂದ್ರ ದೇವರು ಇತ್ತಲೇ ಬರುತ್ತಿರುವರು. ಹೊಡೆಯನೆ ಹೆದರಬೇಡ. ಇದು ರಾಮಚಂದ್ರ ದೇವರು ಇತ್ತಲೇ ಬರುತ್ತಿರುವರು. ಸುಗ್ರೀವರಾಜ, ನೀನು ಹೆದರಬೇಡ. ನೀವೀರ್ವರು ಒಂದೇ ರೂಪಿನಲ್ಲಿರುವುದರಿಂದ ನಾನು ಬಾಣಪ್ರಯೋಗ ಮಾಡಲಾಗಲಿಲ್ಲ. ಈ ಸಾರಿ ತಪ್ಪದೆ ಆತನನ್ನು ವಧಿಸುವೆನು. ಈ ಪುಷ್ಪಮಾಲೆಯನ್ನು ಧರಿಸಿ ಈ ಬಾರಿ ತಪ್ಪದೇ ನಿನಗೆ ಸಹಾಯ ಮಾಡುವೆನು. ಧರಿಸಿ ಪುನಃ ಯುದ್ಧಕ್ಕೆ ಹೋಗು. ಲಕ್ಷ್ಮಣ,
ಈ ಪುಷ್ಪಮಾಲೆಯನ್ನು ಸುಗ್ರೀವನಿಗೆ ಧರಿಸು. ಸುಗ್ರೀವ ಇದು ಈ ಪುಷ್ಪಮಾಲೆ ಧರಿಸಿಕೊಂಡು ಪುನಃ ಯುದ್ಧಕ್ಕೆ ಹೋಗು. ತಮ್ಮ ಆಜ್ಞೆ ಅಂತ ಆಗಲಿ. ನಿನಗೆ ಮಂಗಳವಾಗಲಿ. ಕೆಲವು ವಾಲಿಯೇ ಪುನಃ ಯುದ್ಧಕ್ಕೆ ಬಾರೋ. ಬಂದೆ ಬಾರೋ ಬೇಗ ಚೋರ ವಾಲಿ ಈಗ ರಣಕ್ಕೆ. ಬಾರೋ ಬೇಗ ಚೋರ ವಾಲಿ ಈಗ ರಣಕ್ಕೆ. ಧೀರನಾದರೆ ತೋರು ಎನ್ನಯ, ಧೀರನಾದರೆ ತೋರು ಎನ್ನಯ, ಆಗ್ರಮಿಸಿಕೊಂಡ ಮೂರ್ಖವಾಲಿಯೇ. ಎಲ್ಲವಾದರ ಬಿಡುವ ಕೊಳ್ಳೆನ, ಎಲ್ಲವಾದರ ಬಿಡುವ ಕೊಳ್ಳೆನ, ದಾರ ನೀಚನೆ ಪರಮ ಪಾಪೆಯೇ. ಬಾರೋ ಬೇಗ ಚೋರ ವಾಲಿ ಈಗ ರಣಕ್ಕೆ. ದುರ್ಲ ನಿನ್ನ ಸಿರವಾತರ ದರೆಯೋ ಲೇಖನೆ, ದುರ್ಲ ನಿನ್ನ ಸಿರವಾತಲ ದರೆಯೋ ಲೇಖನೆ. ಧೀರನಾದರೂ ತೋರು ಎನ್ನಯ, ಧೀರನಾದರೂ ತೋರು ಎನ್ನಯ. ಎಲ್ಲಿ ಹೋದರೂ ಬಿಡಿದ ಕೊಳ್ಳೆನ, ಎಲ್ಲಿ ಹೋದರೂ ಬಿಡುವ ಕೊಲ್ಲನ, ಎಲ್ಲಿ ಹೋದರೂ ಬಿಡುವ ಕೊಲ್ಲನ. ಬಾಳನೇಕನೆ ಪರಪಾಪ ದುರ್ಲ ನಿನ್ನ ಸಿರವಾತರ ಕರೆಯೋ ಲೇಖನೆ. ಅಣ್ಣನೆಂದರೆ ಎನ್ನ ಅಣ್ಣನೆಂದರೆ ಎನ್ನ ಕಾಂತಯ, ಅಣ್ಣನೆಂದರೆ ಎನ್ನ ಕಾಂತಯ, ಆಗ್ರಮಿಸಿಕೊಂಡ ಮೂರ್ಖವಾಲಿಯೇ. ಎಲ್ಲವಾದರ ಬಿಡುವ ಕೊಳ್ಳೆನ, ಎಲ್ಲವಾದರ ಬಿಡುವ ಕೊಳ್ಳೆನ, ಭಾರ ನೀಚನೆ ಪರಮ ಪಾಪಿಯೇ. ಬಾರೋ ಬೇಗ ಚೋರ ವಾಲಿ ಈಗ ರಣಕ್ಕೆ. ಛೀ, ಛೀ, ಮೊತ್ತಮಡ ಸಂಘ ಯುದ್ಧ ಮಾಡುವಾಗ ಮೋಸದಿಂದ ಕೊಂದವನು ಯಾರು? ನಿನ್ನನ್ನು ಕೊಂದವನು. ಓಹೋ, ನೀನೇ ರಾಮನೆಂಬವನು. ಇದೇ ನಿನ್ನ ಧರ್ಮವೋ? ಇದೇ ನಿನ್ನ ಸತ್ಯವೋ? ಎಲೆ ವಾಲಿಯೇ, ದುಷ್ಟ ಸಂಹಾರಕ್ಕಾಗಿ ಜನಿಸಿದ ನಾವು ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ನಮ್ಮ ಕರ್ತವ್ಯವಾಗಿದೆ. ಎಲೆ ರಾಮನೇ, ನನ್ನ ಅಪ್ಪದಿಂದಲೇ ನಾನು ವಿನಿತನಾದೆನು. ಇನ್ನು ನನ್ನ ಮಗನಾದ ಇನ್ನು ನನ್ನ ಮಗನಾದ ಅಂಗದನನ್ನು ಸುಗ್ರೀವನೆಂದು ತಿಳಿದುಕೋ. ಹಾಗೇ ಆಗಲಿ. ಅನುಜ, ನಿನ್ನ ಮೇಲೆ ನನಗೆ ಯಾವ ಇರುವುದಿಲ್ಲ. ಇದು ಇದು ಈ ಕಿರೀಟವನ್ನು ಧರಿಸಿಕೊಂಡು ಧರ್ಮದಿಂದ ರಾಜ್ಯ ಭಾರವನ್ನು ಮಾಡು. ತಮ್ಮ ಆಜ್ಞೆ ಅಂತ ಆಗಲಿ. ಮಾತನ್ನು ಹನುಜ ಲಕ್ಷ್ಮಣ, ಸುಗ್ರೀವನೇ, ನನ್ನ ವನವಾಸ ಮುಗಿಯುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ನೀನು ಲಕ್ಷ್ಮಣನನ್ನು ಕರೆದುಕೊಂಡು ಹೋಗಿ ನೀನು ಪಟ್ಟಾಭಿಷಕ್ತನಾಗು. ತಮ್ಮ ಆಜ್ಞೆ ಅಂತ ಆಗಲಿ. ರಾಮ 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 ಸೀತಾ ರಾಮ ರಾಮ ರಾಮ, ರಾಮ ರಾಮ ಸೀತಾ ರಾಮ ರಾಮ ರಾಮ, ರಾಮ 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 ಸೀತಾ ರಾಮ ರಾಮ ರಾಮ, ರಾಮ 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 ಸೀತಾ ರಾಮ ರಾಮ ರಾಮ, ಲೋಕ ಪಾವನ ಸದಾ ಪಾವನ, ರಾಮ 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 ಸೀತಾ ರಾಮ ರಾಮ ಜಯ ಜಯ ರಾಮ, ರಾಮ 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 ಸೀತಾ ರಾಮ ರಾಮ ಜಯ ಜಯ ರಾಮ, ಜಯ ಜಯ ರಾಮ ಜಯ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ. ಲಕ್ಷ್ಮಣನಿಗೆ ನಮಸ್ಕರಿಸು. ರಾಮಭದ್ರನಿಗೆ ನಮಸ್ಕಾರ. ಸುಗ್ರೀವನೇ, 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 ಇದು ಇದು ಈ ಕಿರೀಟವನ್ನು ಈ ಕಿರೀಟವನ್ನು ಧರಿಸಿಕೊಂಡು ಪುನಃ ರಾಜಭಾರವನ್ನು ಮಾಡು. ತಮ್ಮ ಆಜ್ಞೆ ಅಂತ ಆಗಲಿ. ಲಕ್ಷ್ಮಣಮೂರ್ತಿ, ಲಕ್ಷ್ಮಣಮೂರ್ತಿ, ನಾವೆಲ್ಲರೂ ಸೇರಿ ಶ್ರೀ ರಾಮಚಂದ್ರಗಳಿಗೆ ಹೋಗೋಣ.
जानकी प्राण सखी अगलिदೆಯಾ कमलमुखी अगलिदೆಯಾ कमलमुखी जानकी ನೀ ಇಲ್ಲದೆನ್ನಯ ಬಾಳಿದು ವಿಫಲ ನೀ ಇಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚುತ ಸಂಚು ಜಾಲ ಚಿಂತಾ ಸಂಚುತ ಸಂಚು ಜಾಲ ವಿರಹ ವೇದನೆ ಸಹಿಸುತ್ತ ಸಜಲ ಸೀತಾ ವಿರಹ ವೇದನೆ ಸಹಿಸುತ್ತ ಸಜಲ ತನುಮನ ದಹಿಸುವ ಚಿರತ ಚಿತಾನಲ ತನುಮನ ದಹಿಸುವ ಚಿರತ ಚಿತಾನಲ जानकी प्राण सखी अगलिदೆಯಾ कमलमुखी जानकी पंचवटी तट पुण्य स्वरूपिणी पंचवटी तट पुण्य स्वरूपिणी भोगानंदित हंस गमने भोगानंदित हंस गमने चित्रकूट संचारिणी तरुणी तरुणी चित्रकूट संचारिणी तरुणी अयोध्या जनमन अमृत वर्षिणी अयोध्या जनमन अमृत वर्षिणी जानकी प्राण सखी अगलिदೆಯಾ कमलमुखी जानकी सीता सीता जानकी मनोहरे ಎಲ್ಲಿರುವೆ ರಾಮರ ಸುಗ್ರೀವ राम 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 सीता राम 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 लोक पावना सदा पावना लोक पावना सदा पावना राम 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 सीता राम राम जय जय राम 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 सीता राम राम जय जय 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 राम ರಾಮೋತ್ತರಕ್ಕೆ ನಮಸ್ಕರಿಸಿ ನಿಮಗೆ ಮಂಗಳವಾಗಲಿ. ಇವಾಗ
ರಾಮಚಂದ್ರನಿಗೆ ನಮಸ್ಕರಿಸುವೆ ನಾವು. ರಾಮಚಂದ್ರಮೂರ್ತಿಯೇ, ತಮ್ಮಿಂದ ಆಗಬೇಕಾದ ಕಾರ್ಯವು ನನಗೆ ಕೈಗೂಡಿತು. ಇನ್ನು ನಿಮ್ಮಿಂದ ಆಗಬೇಕಾದ ಕಾರ್ಯಕ್ಕೆ ಅಪ್ಪಣೆವಾದರೆ ನಡೆಸ್ಕೊಳ್ಳೋಕೆ ಸಿದ್ಧನಾಗಿರುವೆ ನಾವು. ಸುಗ್ರೀವರಾಜ, ವರ್ಷಕಾಲವು ಮುಗಿದು ಶರದೃತು ಕಾಲವು ಪ್ರಾರಂಭವಾದ ಕೂಡಲೇ ಸೀತಾನ್ವೇಷಣೆಗೆ ಪ್ರಯತ್ನ ಮಾಡೋಣ. ನೀವಿನ್ನು ಹೊರಡಬಹುದು. ಲಕ್ಷ್ಮಣ, ವರ್ಷಕಾಲವು ಮುಗಿಯುವವರೆಗೂ ನಾವು ಈ ವನಪ್ರಾಂತದಲ್ಲಿ ವಿಶ್ರಾಂತಿಯೊಂದು ಹೊಂದೋಣ. ಪಂಚವಟಿ ತಟ ಪುಣ್ಯ ಸ್ವರೂಪಿಣಿ ಪಂಚವಟಿ ತಟ ಪುಣ್ಯ ಸ್ವರೂಪಿಣಿ ಭೋಗಾನಂದಿತ ಹಂಸಗಮನೆ ಭೋಗಾನಂದಿತ ಹಂಸಗಮನೆ ಜಾನಕಿ ಜಾನಕಿ ಪ್ರಾಣ ಸಖಿ ಹಗಲಿದೆಯಾ ಕಮಲಮುಖಿ ಜಾನಕಿ. ಅಂಬೋರು ಹಾಕಿ ಸೀತೆಯನು ನಾ ಕಾಮಿನಿ ಪರಿಯ ಅಂಬೋರು ಹಾಕಿ ಸೀತೆಯನು ನಾ ಕಾಮಿನಿ ಪರಿಗ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೊಂಬರ ಗುಣಸಾಗರಿ ಅಂಬೋರು ಹಾಕಿ ಸೀತೆಯನು ನಾ ಕಾಮಿನಿ ಪರಿಗ ಬಾಲೆಂದು ಬಾಲೆ ಬಾಮೆ ಜಾನಕಿ ನೀಲಕುಂತಳೆಯೇ ಬಾಲೆಂದು ಬಾಲೆ ಬಾಮೆ ಜಾನಕಿ ನೀಲಕುಂತಲೆಯೇ ಮೂಲಲಲನೆ ಬಾಮೆ ನೀನೆ ಮೂಲಲಲನೆ ಬಾಮೆ ನೀನೆ ನೀಲ ಲೋಚಿಪೆ ಅಂಬೋರು ಹಾಕಿ ಸೀತೆಯನು ನಾ ಕಾಮಿನಿ ಪರಿಗ ವರ್ಷಕಾಲವು ಮುಗಿದು ಶರದೃತು ಕಾಲವು ಪ್ರಾರಂಭವಾದರೂ ಇನ್ನು ಸೀತಾನ್ವೇಷಣೆಗೆ ಪ್ರಯತ್ನವಿಲ್ಲ.
ಒಂದು ವೇಳೆ ಆ ಸುಗ್ರೀವನು ಮರೆತಿರಬಹುದು. ಆದ್ದರಿಂದ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ, ಅನುಜಾತ ಗುಣ ಪೂರಿತ. ಅನುಜಾತ ಗುಣ ಪೂರಿತ ಮಾನಿತ ಕೇಳೋ, ಅನುಜಾತ ಗುಣ ಪೂರಿತ. ಅನುಜಾತ ವಿಕಸಿತ ಅನುಜಾತ ಲೋಚನೆ, ಅನುಜಾತ ವಿಕಸಿತ ಅನುಜಾತ ಲೋಚನೆ. ಇಚನೆ ಪೋಗಿನಿ ಹೆಚ್ಚಿಸು ಕಾರ್ಯವ, ಇಚನೆ ಪೋಗಿನಿ ಹೆಚ್ಚಿಸು ಕಾರ್ಯವ. ಅನುಜಾತ ಗುಣ ಪೂರಿತ ಮಾನಿತ ಕೇಳೋ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಈ ಮುಖದೆ, ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಈ ಮುಖದೆ. ಇಚನೆ ಪೋಗಿನಿ ಹೆಚ್ಚಿಸು ಕಾರ್ಯವ, ಇಚನೆ ಪೋಗಿನಿ ಹೆಚ್ಚಿಸು ಕಾರ್ಯವ. ಅನುಜಾತ ಗುಣ ಪೂರಿತ ಮಾನಿತ ಕೇಳೋ, ಅನುಜಾತ ಗುಣ ಪೂರಿತ. ಆದ್ದರಿಂದ ನೀನೀಗಲೇ ಹೋಗಿ ಆ ಸುಗ್ರೀವನನ್ನು ಎಚ್ಚರಿಸಿ ಬಾ. ಅಗ್ರಜ, ನಿಮ್ಮ ಆಜ್ಞೆಯನ್ನು ಕೊಡು. ಹೀಗೆ ಹೋಗಿ ನಮ್ಮ ವಿಷಯ ಮರ್ತಿರನು, ಸುಗ್ರೀವನ ಹೀಗೆ ಹೋಗಿ ದಂಡಿಸಿ ಬರೆಯುವನು. ಹೋಗುವೆನ ಜಗ್ಗಲಾಗ್ರಜ, ಈಗಲೇ ಸುಗ್ರೀವನ ಬಲೆಗೆ ಹೋಗುವೆನ ಜಗ್ಗಲಾಗ್ರಜ. ಹೋಗುವೆನ ಹೋಗುವೆನ ಜಗ್ಗಲಾಗ್ರಜ, ಈಗಲೇ ಸುಗ್ರೀವನ ಬಲೆಗೆ ಹೋಗುವೆನ ಜಗ್ಗಲಾಗ್ರಜ. ನಿಜವನ್ನ ತಿಳಿದು ಮಧುವನ್ನು ತಿಳಿದು ಹೋಗುವೆನ ಜಗ್ಗಲಾಗ್ರಜ, ಈಗಲೇ ಸುಗ್ರೀವನ ಬಲೆಗೆ ಹೋಗುವೆನ ಜಗ್ಗಲಾಗ್ರಜ. ಹೋಗುವೆನ ಜಗ್ಗಲಾಗ್ರಜ, ಈಗಲೇ ಸುಗ್ರೀವನ ಬಲೆಗೆ ಹೋಗುವೆನ ಜಗ್ಗಲಾಗ್ರಜ. ಹೋಗುವೆನ ಜಗ್ಗಲಾಗ್ರಜ, ಈಗಲೇ ಸುಗ್ರೀವನ ಬಲೆಗೆ ಹೋಗುವೆನ ಜಗ್ಗಲಾಗ್ರಜ. ಅಗ್ರಜ, ಅಗ್ರಜ, ನಮ್ಮಿಂದ ಪ್ರಕೃತನಾದ ವಿಷಯ ನಮ್ಮ ವಿಷಯವನ್ನೇ ಮರ್ತಿ ನಾನು ಆ ಮದಂತವನು ದಂಡಿಸಿ ಬರುವೆನು. ಆಜ್ಞೆಯನ್ನು ಕೂಡ ಅಗ್ರಜ. ನಿನಗೆ ಮಂಗಳವಾಗಲಿ. ಜಯಶೀಲನಾಗಿ ಹೋಗಿ ಬಾ. ಆದಿಯೋಲರಸನ ನುಡಿಯ ಸತಲನ ಮರತು ಸುಗ್ರೀವನ ದೂಲ್ಗೈಲೆ, ಸುಗ್ರೀವನ ದೂಲ್ಗೈಲೆ, ಸುಗ್ರೀವನ ದೂಲ್ಗೈಲೆ. ನೀಚನು ಆ ಮದಾಂತನು ಎಲ್ಲಿರೋಣ ಕಾಣೆನಲ್ಲ. ಸುಡುವೆ ಅಂಕಿಸಿದೈನಾ, ಸುಡುವೆ ಅಂಕಿಸಿದೈನಾ, ಮಾತ
ತಪ್ಪಿತ ತುಳ್ಳಿ ಕೋಪ ಗೈವೆನಾ ಆ ನೀತನು ಆ ಮದಂತನು ಇಲ್ಲಿರೋಣ ಕಾಣೇನಲ್ಲ. ಕೆಡಕಲೆ ಸುಗ್ರೀವನ ಕೆಡಕಲನ ಸುಕ್ರೇನಾ ಕೆಡಕಲನ ಸುಕ್ರೇನಾ ಕತ್ತಲನ ಮರತು ಸುಗ್ರೀವನದು ತುಳ್ಳಿ ಕೋಪ ಗೈವೆನಾ ಲಾಸ್ಟ್ ಆಗೈತೆ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗಣಾಕಾರ ಮನ್ನಿಸೈ ಮಹಾನುಭಾವ ಸನ್ನುತ ಸುಗಣಾಕಾರ ನಿನ್ನ ನಂಬಿದ ನಮ್ಮ ಲೋಗತೆ ನಿನ್ನ ನಂಬಿದ ನಮ್ಮ ಲೋಗತೆ ಮನ ಪ್ರಾಣ ಉಳಿಸಿತಾನೆ ಮನ ಪ್ರಾಣ ಉಳಿಸಿತಾನೆ ಮನ್ನಿಸೈ ಮಹಾನುಭಾವ ಸನ್ನುತ ಸುಗಣಾಕಾರ ವಾನವೇಂದ್ರ ನಮ್ಮ ಲೋಗತೆ ವಾನವೇಂದ್ರ ನಮ್ಮ ಲೋಗತೆ ಮನ ಪ್ರಾಣ ಉಳಿಸಿತಾನೆ ಮನ ಪ್ರಾಣ ಉಳಿಸಿತಾನೆ ಮನ್ನಿಸೈ ಮಹಾನುಭಾವ ಸನ್ನುತ ಸುಗಣಾಕಾರ ಮಹಾಪಾಣವಾದ ಲಕ್ಷ್ಮೀಮೂರ್ತಿಯೇ ಶಾಂತರಾಗಬೇಕು. ಅಲ್ಲದೆ ನಮ್ಮ ತಂದೆಯಾದ ಸುಗ್ರೀವನು ಅಪರಾಧಿಯನ್ನು ಕೊಡುದು. ಜಾಗೃತಿಯಿಂದ ಕರೆದುಕೊಂಡಪ್ಪ ಸುಗ್ರೀವರ ಏನು ಏನು ಕೊಟ್ಟ ಮಾತಿನಲ್ಲಿ ದಿಷ್ಟು ಇಲ್ಲದೇನೆ ಅಪ್ಪಣೆ ಅಪ್ಪಣೆ ಆದರೆ ನಮ್ಮ ತಂದೆಯಾದ ಸುಗ್ರೀವನು ಜಾಗೃತಿಯಿಂದ ಈಗಲೇ ಕರೆದುಕೊಂಡು ಬನ್ನಿ. ಕೋಪ ಮೇದ ದೀಪಮಯ ದೀಪ ಮನದೆ ಕೋಪ ಮೇದ ದೀಪಮಯ ದೀಪ ಮನದೆ ವಂದಿಸುವೆ ನಿನ್ನಾಣಯ ವಂದಿಸುವೆ ನಿನ್ನಾಣಯ ವಂದಿಸುವೆ ನಿನ್ನಾಣಯ ಕೋಪ ಮೇದ ದೀಪಮಯ ದೀಪ ಮನದೆ ಕರಸೀತಯ ಲೋಚಾಣಯ ಕರಸೀತಯ ಲೋಚಾಣಯ ಕರಸೀತಯ ಲೋಚಾಣಯ ಕರಸೀತಯ ಲೋಚಾಣಯ ಕೋಪ ಮೇದ ದೀಪಮಯ ದೀಪ ಮನದೆ ಕೋಪ ಮೇದ ದೀಪಮಯ ದೀಪ ಮನದೆ ಮಹಾಪವನವಾದ ಲಕ್ಷ್ಮಣಮೂರ್ತಿಯೇ ಶಾಂತರಾಗಬೇಕು. ಅಲ್ಲದೆ ಆ 4 ದಿಕ್ಕುಗಳಿರುವ ವಾಂಡರ ಸೈನ್ಯವನ್ನು ಸೇರಿಸುವುದಕ್ಕೆ ಅವಕಾಶವಾಯ್ತಿದ್ದೇವಾ ಮನ್ನಿಸಬೇಕು. ಅದಾದೋ ಆಂಜನೇಯನು ಸೈನ್ಯ ಸಮೇತ ಇತ್ತಲೇ ಬರ್ತಿರುವರು. ಲಕ್ಷ್ಮಣಮೂರ್ತಿಯೇ ನಾವೆಲ್ಲರೂ ಸೇರಿ ಶ್ರೀ ರಾಮಚಂದ್ರ ಬಳಿಗೆ ಹೋಗೋಣ.
ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಲೋಕ ಪಾವನ ಸದಾ ಪಾವನ ಲೋಕ ಪಾವನ ಸದಾ ಪಾವನ ರಾಮ 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 ಸೀತಾ ರಾಮ ರಾಮ ಜಯ ಜಯ ರಾಮ 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 ಸೀತಾ ರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮಭದ್ರಗೆ ನಮಸ್ಕರಿಸುವೆ ನಾವು. ಎಲ್ಲರಿಗೂ ಮಂಗಳವಾಗಲಿ. ಪ್ರಭೋ ಪ್ರಭೋ ಅಭಿವಂದಿಪೆ ಪ್ರಭೋ ಪ್ರಭೋ ಅಭಿವಂದಿಪೆ ವಿನಯಕ್ಕೆ ನಿಮ್ಮ ಪಾದಕ್ಕೆ ಶರಣು ಅಭಿವಂದಿಪೆ ಪ್ರಭೋ ಪ್ರಭೋ ಅಭಿವಂದಿಪೆ ಮನೋಕುಲ ತಿಲಕ ಗೋವಿಂದ ಮನೋಕುಲ ತಿಲಕ ಗೋವಿಂದ ವಿನಯಕ್ಕೆ ನಿಮ್ಮ ಪಾದಕ್ಕೆ ಶರಣು ಅಭಿವಂದಿಪೆ ಪ್ರಭೋ ಪ್ರಭೋ ಅಭಿವಂದಿಪೆ ರಾಮಚಂದ್ರ ಮೂರ್ತಿಗೆ ನಮಸ್ಕರಿಸುವೆನು. ಹನುಮ ನಿನಗೆ ಮಂಗಳವಾಗಲಿ. ರಾಮಚಂದ್ರಮೂರ್ತಿ ಪರಾಕ್ರಮ ಎಲ್ಲ ಬಂದಿರೋರು, ಅವರಿಗೆ ಕರ್ತವ್ಯವನ್ನು ನೀವೇ ಆಜ್ಞಾಪಿಸಬೇಕು. ಸುಗ್ರೀವರಾಜ, ಸರ್ವವೂ ತಿಳಿದ ನೀನೇ ನಿನ್ನ ಸೇನಾ ನಾಯಕರುಗಳಿಗೆ ಆಜ್ಞಾಪಿಸು. ತಮ್ಮ ಆಜ್ಞೆಯಂತೆ ಆಗಲಿ. ಎಲ್ಲ ವಿನೀತನೇ, ನೀನು ಸೈನ್ಯ ಸಮೇತವಾಗಿ ಪೂರ್ವ ದಿಕ್ಕಕ್ಕೆ ಹೊರಟು ಲೋಕ ಮಾತೆಯಾದ ಜಾನಕಿ ಕುಶಲವನ್ನು ಅರಿತು ಬರಬೇಕು. ತಿಂಗಳ ಅವಧಿ ಮೀರಿದರೆ ನಿನಗೆ ಮರಣದಂಡನೆ ಆಗೋದು. ಹಾಗಾಗಿದೆ. ಇಲ್ಲ ಸುಸೇನೇ, ನೀನು ಸೈನ್ಯ ಸಮೇತವಾಗಿ ಪಶ್ಚಿಮ ದಿಕ್ಕಕ್ಕೆ ಹೊರಟು ಲೋಕ ಮಾತೆಯಾದ ಜಾನಕಿ ಕುಶಲವನ್ನು ಅರಿತು ಬರಬೇಕು. ತಿಂಗಳ ಅವಧಿ ಮೀರಿದರೆ ನಿನಗೆ ಮರಣದಂಡನೆ ಆಗೋದು. ಹಾಗಾಗ್ನೆ. ಇಲ್ಲ ಸತವಾಲಿಯೇ, ನೀನು ಉತ್ತರಾಭಿಮುಖಕ್ಕೆ ಹೊರಟು ಗುರು ಕಾಂಬೋಜ ಕೈಲಾಸ ಆ ದೇಶದಲ್ಲಿ ಹುಡುಕಿ ಲೋಕ ಮಾತೆಯಾದ ಜಾನಕಿ ಕುಶಲವನ್ನು ಅರಿತು ಬರಬೇಕು. ತಿಂಗಳ ಅವಧಿ ಮೀರಿದರೆ ನಿನಗೆ ಮರಣದಂಡನೆ ಆಗೋದು. ಹಾಗಾಗ್ನೆ. ಸಚಿವ ಶ್ರೇಷ್ಠನಾದ ಆಂಜನೇಯನೇ, ನೀನು ತಾರ ಅಂಗದ ಗಂಧಮಾದ ಗಜ ಗವಾಕ್ಷ 10 ಮಂದಿ ವೀರರೊಡನೆ ದಕ್ಷಿಣಾಭಿಮುಖಕ್ಕೆ ಹೊರಟು ಆ ತೀರವನ್ನು ಹುಡುಕಿ ಸಮುದ್ರವನ್ನು ಪ್ರವೇಗಿಸಿ ಅಲ್ಲಿ ಸಿಕ್ಕದಿದ್ದರೆ ಅಲ್ಲಿ ಅಂಗಾರಕಂಬ ರಾಕ್ಷಸಿರೋಳು ಅವಳಿಗೆ ಎದುರದೆ ಮುಂದಕ್ಕೆ ಹೋಗಿ ಭೋಗ ನದಿ ನಗರ ಪಿತೃಲೋಕ ಆ ತೀರವನ್ನು ಹುಡುಕಿ ಲೋಕ ಮಾತೆಯಾದ ಜಾನಕಿ ಕುಶಲವನ್ನು ಅರಿತು ಬರಬೇಕು. ತಿಂಗಳ ಅವಧಿ ಮೀರಿದವರೇ ಸಚಿವನಾದ ಶ್ರೇಷ್ಠನ ಆಂಜನೇಯನೇ, ನಿನಗೆ ಹೇಳತಕ್ಕ ಏನಿದೆ? ಮಹಾದಾಗ್ನೈ ರಾಮಚಂದ್ರಮೂರ್ತಿ, ನಮ್ಮ ಅಣ್ಣನಾದ ವಾಲಿಯು ನನ್ನ ಬೆನ್ನಟ್ಟ ಬಂದ ಕಾಲದಲ್ಲಿ ನಾನು ತಪ್ಪಿಸಿಕೊಂಡು ಓಡುತ್ತಾ ಆ 4 ದಿಕ್ಕುಗಳನ್ನು ನೋಡಿದೆನು. ರಾಮಚಂದ್ರಮೂರ್ತಿ, ಇಷ್ಟು ಮಂದಿಯಲ್ಲಿ ಆಂಜನೇಯನು ದೂರದರ್ಶಿ ಅಮಿತ ಪರಾಕ್ರಮಿಯು. ಆದ್ದರಿಂದ ಈತನಿಂದಲೇ ನಮ್ಮ ಕಾರ್ಯವು ಜಯವಾಗದಿಂದ ನನಗೆ ನಂಬಿಕೆ ಉಂಟಾಗಿದೆ. ನನಗೂ ಹಾಗೆ ತೋಚುತ್ತಿರುವುದು. ಆಂಜನೇಯನೇ, ಇಲ್ಲಿ ಬಾ. ಪವನ ಸುತ ಗುಣ ಪೂರಿತ ಪವನ ಸುತ ಗುಣ ಪೂರಿತ ವರೈ ಸುಗುಣ ವಿನುತನೆ ಸುರ ಜನ ಚರಿತ ಪವನ ಸುತ ಗುಣ ಪೂರಿತ ಅಂಗ ದೇಶದೇ ಚಂಗಳಲ್ಲಿ ನೀ ತಿಂಗಳೋಳು ನೀ ಬಗ್ಗೆ ಸೊತ್ತಲೆ ಅಂಗ ದೇಶದೇ ಚಂಗಳಲ್ಲಿ ನೀ ತಿಂಗಳೋಳು ನೀ ಬಗ್ಗೆ ಸೊತ್ತಲೆ ತಿಂಗಳಲ್ಲ ಬಂದನಗೆ ಉಂಗುರವ ವಿದ್ಯನಗೆ ಚಂಗಳಲ್ಲ ಬಂದನಗೆ ಉಂಗುರವ ವಿದ್ಯನಗೆ ಸಂಗದ ಕುರುಹಂ ಕಂಡಡೆ ಮಂಗಳ ದಯಾಕರೇ
ಪವನ ಸುತ ಗುಣಪೂರಿತ ಪವನ ಸುತ ಗುಣಪೂರಿತ ಪಾರೈ ಸುಗುಣ ವಿನುತನೆ ಸುರಜನ ಚರಿತ ಪವನ ಸುತ ಗುಣಪೂರಿತ ಗುಣಪೂರಿತ ಗುಣಪೂರಿತ. ಆಂಜನೇಯನೇ, ನನ್ನ ಪ್ರಾಣಕಾಂತಿಯಾದ ಜಾನಕಿಯನ್ನು ಕಂಡಾಗ ಇದು ಈ ಮುದ್ರಿಕೆಯನ್ನು ಕೊಡು, ಹೀಗೆ ಬಾ. ಈ ವಿಷಯದಿಂದ ನಿನ್ನಲ್ಲಿ ಆಕೆಯಲ್ಲಿ ನಂಬಿಕೆಯು ವಿಶ್ವಾಸವೂ ಉಂಟಾಗುವುದು. ಶ್ರೀರಾಮನ ನಿನ್ನಯ ಕರುಣಾದಯ ದಸಮಂದಿರದೋ ರಾವಣಂ ಸದೆಬಡಿದೋ ಆ ನೀಚ ಕಂಠದ ಸದೆಬಡಿದೋ ಕಂಡೆಡಿತು ಬರುವೆ ರಾಮ ರಾಮ ರಾಮ. ಬ್ರಹ್ಮಾಂಡ ಪಾಂಡವ ಬೇಡಿಸಿ ರಘುರಾಮಯ್ಯ ಬ್ರಹ್ಮಾಂಡ ಪಾಂಡವ ಬೇಡಿಸಿ ರಘುರಾಮಯ್ಯ ಜಯಶೀಲನಾಗಿ ಹೋಗಿ ಬಾ. ವನವಾಸ ಬಂದಿದೆ ರಾಮ ವನವಾಸ ಬಂದಿದೆ ರಾಮ ವನವಾಸ ಬಂದಿದೆ ರಾಮ ಪುತ್ರ ಶೋಕವು ತಾಂಬಿಟ್ಟು ನೀಡಿದಳೋ ಪೌರ ಸಂಸಿದೆ ಪೌರ ಸಂಸಿದೆ ಪೌರ ಸಂಸಿದೆ ಕೈಗೆ ಸಿಕ್ಕಿ ಕಷ್ಟಪಡುತ್ತಿದ್ದಳೋ
ಎನಗೆ ಒಂದು ತೋರನೆ ರಾಮ ರಾಮ. ಆಹಾ, ದುಷ್ಟ ಕೈಗೆ ಬರುವನಿಂದ ಎಷ್ಟು ಮಂದಿಗೂ ಕಷ್ಟ ಉಂಟಾಯಿತು. ಹಾ ರಾಮ, ರಾಮಚಂದಿರ, ನಿನ್ನ ಕೃಪೆಯು ನನ್ನಲ್ಲಿ ಸದಾ ಸಂಪೂರ್ಣವಾಗಿರಲಿ. ಪ್ರವೇಶವನ್ನು ಮಾಡಿ ಮಾತೆಯನ್ನು ಹುಡುಕಿ ಬರುವೆನು. ಸಾಗರವೆನಿತೋ 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 ಅರುವದೇಗೆ ತೊರುವದೆನಗೆ ರಾಮ್ ರಾಮ್ ರಾಮ್. ಸಾಗರವೆನಿತೋ ಸಾಗರವೆನಿತೋ ಅರುವದೇಗೆ ತೊರುವದೆನಗೆ ರಾಮ್ ರಾಮ್ ರಾಮ್. ಹಗಲ ಮೀಸಿದ ಹಬ್ಬಿಸುವೇನಾ ಹಗಲ ಮೀಸಿದ ಹಬ್ಬಿಸುವೇನಾ ಸಾಗರವೆನಿತೋ ಸಾಗರವೆನಿತೋ ಅರುವದೇಗೆ ತೊರುವದೆನಗೆ ರಾಮ್ ರಾಮ್ ರಾಮ್. ಹಿಂದೋ ತೇರದೋ ಹಿಂದೋ ಹಬ್ಬಿಸದೋ ಹಿಂದೋ ತೀರದೋ ಹಿಂದೋ ಹಬ್ಬಿಸದೋ ಈಗಲೇ ಸರಗಿಯ ಈಗಲೇ ನಾ. ಸಾಗರವೆನಿತೋ ಸಾಗರವೆನಿತೋ ಅರುವದೇಗೆ ತೊರುವದೆನಗೆ ರಾಮ್ ರಾಮ್ ರಾಮ್. ಹೆಲೆ ವಾನರರೇ, ಇನ್ನು ನೀವು ಚಿಂತಿಸಬೇಡಿ. ಪ್ರವೇಶವನ್ನು ಮಾಡಿ ಮಾತೆಯನ್ನು ಹುಡುಕಿ ಬರುವೆನು. ನಾನು ಬರೋವರಿಗೂ ಇಲ್ಲೇ ರಾಮಗಾನವನ್ನು ಮಾಡಿಕೊಂಡಿರುವರಾಗಿ. ಲಂಗಿಪೆ ನಾನು ಲಂಗಿಪೆ ನಾನು ಲಂಗಿಪೆ ನಾನು ಈಗಲೇ ಸರಗಿಯ ಈಗಲೇ ನಾ. ಲಂಗಿಸಿ ನೀರಿನ ಹುಂಗರಿಸಿ ಬರುವೆ ಲಂಗಿಸಿ ನೀರಿನ ಹುಂಗರಿಸಿ ಬರುವೆ. ಲಂಗಿಪೆ ನಾನು ಲಂಗಿಪೆ ನಾನು ಈಗಲೇ ಸರಗಿಯ ಈಗಲೇ ನಾ. ಹಿಂದೋ ತೇರದೋ ಹಿಂದೋ ಹಬ್ಬಿಸದೋ ಹಿಂದೋ ತೀರದೋ ಹಿಂದೋ ಹಬ್ಬಿಸದೋ ಈಗಲೇ ಸರಗಿಯ ಈಗಲೇ ನಾ. ಲಂಗಿಪೆ ನಾನು ಲಂಗಿಪೆ ನಾನು ಈಗಲೇ ಸರಗಿಯ ಈಗಲೇ ನಾ. ಜೈ ರಘುವೀರ ಸಂಪರ್ಕ.